ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಫೈಲ್ ರೀಡಿಂಗ್ ಇದೆ. ಇದು ಟೈಮ್ಲೆಸ್ ರೀಡಿಂಗ್, ನೀವು ಯಾವಾಗ ನೋಡಿ ರೆಸನೇಟ್ ಆಗಿರ್ತದೆ. ಇದು ಜನರಲ್ ರೀಡಿಂಗ್ ಆ್ಯಸ್ ಗೈಡೆನ್ಸ್ ಆಗಿ ತಗೊಳ್ಳಿ, ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ. ಇದು ಜನರಲ್ ರೀಡಿಂಗ್ ಇರ್ತದೆ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಫೈಲ್ ನಂಬರ್ 1, ಟೈಗರ್ ಐ. ಇದು ಫೈಲ್ ನಂಬರ್ 2, ಪೈರಟೆ. ಫೈಲ್ ನಂಬರ್ 3, ಗ್ರೀನ್ ಅವೆಂಚರಿನ್. ಸ್ಟೋನಿಂದ ಅಥವಾ ನಂಬರಿಂದ ಚಾಯ್ಸ್ ಮಾಡ್ಬೋದು. ಇದು ಸೂರ್ಯಗ್ರಹಣ ಪ್ಲಸ್ ಅಮಾವಾಸ್ಯೆ ರೀಡಿಂಗ್ ಇರ್ತದೆ ನಿಮಗೆ. ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ನಿಮಗೆ ಮೆಸೇಜ್ ಏನು ಡಿವೈನ್ ಕಡೆಯಿಂದ ಅಂತ ಹೇಳಿ ನಿಮ್ಗೆ ಇಲ್ಲಿ ಎಸ್ ಆರ್ ನೋ ಸಹ ರೀಡಿಂಗ್ ಇರ್ತದೆ. ಏಂಜಲ್ಸ್ ಕಡೆಯಿಂದ ಒಂದು ಕ್ವಶನ್ ಕೇಳ್ಬೋದು ಲಾಸ್ಟಿಗೆ, ಎಸ್ ಆರ್ ನೋ ರೀಡಿಂಗ್. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರೀ ಟೈಗರ್ ಐ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಗ್ರಹಣ ಪ್ಲಸ್ ನ್ಯೂ ಮೂನ್ ಅಮಾವಾಸ್ಯೆ. ಇಲ್ಲಿ 8ನೇ ತಾರೀಕು ಗ್ರಹಣದ ನಂತರ ಶನಿ ಧರ್ಮ ಕರ್ಮಾಧಿಪತಿ ಬರ್ತಿದ್ದಾರೆ. ಶನಿಯ ಆಧಿಪತ್ಯ ಅಂದರೆ ನ್ಯಾಯದೇವತೆ ಆಗಮನವಾಗ್ತಾ ಇದೆ ಇಲ್ಲಿ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಗೋಸ್ಟ್ ಲ್ಯಾಂಡ್ಸ್, heal the ouch, dry desert, bottom of the deck, intention. ಈ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಸೂರ್ಯಗ್ರಹಣ ಪ್ಲಸ್ ಅಮಾವಾಸ್ಯೆ ಮೆಸೇಜ್ ಏನಂತ ಹೇಳಿದರೆ, ಈಗ ನಿಮ್ಮ ಜೀವನದಲ್ಲಿ ನೀವು ಯಾವ ಕಡೆ ಹೋಗದೆ ಒದ್ದಾಡ್ತಿರ್ಬೋದು. ಅಂದರೆ ಕೆಲವೊಮ್ಮೆ ನೀವು ಫ್ಯೂಚರ್ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಿರ್ಬೋದು, ಅಥವಾ ಹಿಂದೆ ಪಾಸ್ಟ್ ಬಗ್ಗೆ, ಹಿಂದೆ ನಡೆದದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ಬೋದು. ಆದರೆ ನೀವೀಗ ಪ್ರೆಸೆಂಟಲ್ಲಿ ಇಲ್ಲ, ಅಂದರೆ ಏನು ಮಾಡಬೇಕಂತ ನಿಮಗೆ ಗೊತ್ತಾಗದೇ ಇದ್ದಿರ್ಬೋದು. ಯಾವ ಕಡೆ ಹೋಗಬೇಕು, ಮುಂದೆ ಹೋಗಬೇಕಾ ಬೇಡವಾ, ಅಥವಾ ಈ ಹಿಂದೆ ಆದ ನೋವುಗಳು ನಿಮ್ಮನ್ನು ಮುಂದೆ ಹೆಜ್ಜೆ ಇಡಲಿಕ್ಕೆ ನಿಮಗೆ ಅಂದರೆ ಹೆದರಿಕೆ ಉಂಟು ಮಾಡ್ತಿರ್ಬೋದು. ಹೆಜ್ಜೆ ಇಡಬೇಕಾ ಬೇಡವಾ, ಈ ಹಿಂದೆ ಆದ ನೋವುಗಳು ಅಥವಾ ಸೋಲುಗಳು ಮತ್ತೊಮ್ಮೆ ಬಂದರೆ ಏನು ಮಾಡೋದು. ಅಂದರೆ ಈಗಷ್ಟೇ ನಿಮಗೆ ತುಂಬ ನೋವುಗಳು ಸಿಕ್ಕಿರ್ಬೋದು. ಅಂದರೆ ಇಲ್ಲಿ ಡ್ರೈ ಡೆಸರ್ಟ್ ಬಂದಿದೆ, ಅಂದರೆ ನಿಮ್ಗೆ ಈಗ ಜೀವನ ಒಂಥರ ಮರುಭೂಮಿ ಥರ ಅನ್ನಿಸ್ತಿರ್ಬೋದು. ಅಂದರೆ ಎಲ್ಲ ಡ್ರೈ ಎಲ್ಲ ಕಳೆದು ಹೋಗಿದೆ, ಎಲ್ಲನೂ ಅಂದರೆ ಏನೂ ಇಲ್ಲ, ನಾವು ಒಬ್ಬನೇ ಬರೀ ಮರಳುಗಾಡಿನಲ್ಲಿ ನೀವು ಸುಮ್ಮನೆ ಅಲಿತಾ ಇದ್ದಿರ್ಬೋದು, ಒಬ್ಬರೇ ಏನೋ ದಾರಿ ಕಂಡು ಅಲಿತಿರ್ಬೋದು. ಅದರಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಅಂದರೆ ನೀವು ಒಬ್ಬರೇ ಅಥವಾ ನಿಮ್ಮ ಜೀವನದ ಫುಲ್ಲು ಮರಳುಗಾಡಿನ ಥರ ಆಗಿದೆ, ಅಂದರೆ ಎಲ್ಲನೂ ಕಳ್ಕೊಂಡೆ ಅಥವಾ ಯಾರೂ ಇಲ್ಲ ಅಂತ ನೀವು ಅಂದ್ಕೊಳ್ಬೇಡಿ. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ನೀವು ನಿಮ್ಮ ಸೋಲ್ ಕಡೆ, ಅಂದರೆ ನಿಮ್ಮ ರಿಯಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಭೂಮಿ ಮೇಲೆ ಯಾಕೆ ಬಂದಿದ್ದೀರಿ ಅಂತೇಳಿ ಸರ್ಚ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಮರಳುಗಾಡು, ಎಷ್ಟೇ ಮರಳುಗಾಡು ಇದ್ರೂ ಅಲ್ಲಿ ಒಂದು ಓಯಸಿಸ್ ಇದ್ದೇ ಇರ್ತದೆ. ಅಂದರೆ ಅಲ್ಲಿ ಒಂದು ಜೀವನ ಮಾಡುವಂಥ ಒಂದು ಪರಿಸ್ಥಿತಿ ಇರ್ತದೆ. ಒಂದು ಓಯಸಿಸ್ ಅಂದರೆ ಒಂದು ನೀರಿನ ಅಂಶ. ಸೊ ಆ ಓಯಸಿಸ್ಸನ್ನು ಹುಡುಕಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ನಿಂತಲ್ಲೇ ನಿಂತು ಅಂದರೆ ಇಲ್ಲಿ ಏನೂ ಇಲ್ಲ, ಬರೀ ಮರಳುಗಾಡೆ, ಎಲ್ಲ ಕಡೆ ಬಿಸಿಲು, ಮರಳುಗಾಡು, ಏನೂ ಇಲ್ಲ, ಬರೀ ಮುಳ್ಳು ಗಿಡಗಳೇ ತುಂಬಿಕೊಂಡಿವಂತ ಇದ್ದೀರಿ. ಸೊ ಅದರಿಂದ ನೀವು ಹೊರಗೆ ಬಂದು, ಅಂದರೆ ಫುಲ್ಲು ನಿಮ್ಮ ಡೀಪ್ ಹೋಗಿ ಅಂತೇಳಿ. ಅಂದರೆ ತುಂಬ ಡೀಪ್ ಹೋದರೆ ಕೆಲವೊಮ್ಮೆ ನೀರೂ ಸಿಗ್ತದೆ, ಭೂಮಿ ಕೆಳಗಡೆ ನೀರು ಇರ್ತದೆ. ಸೊ ನೀವು ತುಂಬ ನಿಮ್ಮ ಜೀವನದಲ್ಲಿ ತುಂಬ ಡೀಪ್ ಹೋಗಬೇಕು, ನೀವು ಡೀಪ್ ಸರ್ಚ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮದು ಸೋಲ್ ಸರ್ಚಿಂಗ್ ಆಗಬೇಕು ಅಂತ ಹೇಳ್ತಾರೆ. ಇಲ್ಲಿ ಸೋಲ್ ಸರ್ಚಿಂಗ್ ಆಗ್ತಾ ಇಲ್ಲ, ಬರೀ ನನಗೆ ನೋವುಗಳೇ, ದುಃಖಗಳೇ, ಅಥವಾ ನಾನು ಎಲ್ಲನೂ ಕಳ್ಕೊಂಡೆ ಅಂತ ನೀವು ಅನ್ಕೊಂಡಿರ್ಬೋದು. ಅದರಲ್ಲಿ ನೀವು ತುಂಬಾ ನಿಮ್ಮ ಬಗ್ಗೆ ನೀವು ಸರ್ಚ್ ಮಾಡಬೇಕಾಗ್ತದೆ, ತುಂಬ ಡೀಪ್ ಡೌನ್ ಆಗಬೇಕಾಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಹೀಲ್ ಆಗಬೇಕು ನೀವು. ಹೀಲಿಂಗ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಇಂಟೆನ್ಷನ್ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಒಂದು ಜೀವನದಲ್ಲಿ ಒಂದು ಕ್ಲಿಯರ್ ಕ್ರಿಸ್ಟಲ್ ಇಂಟೆನ್ಷನ್ ಇರಲಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನಿಮಗೆ ಏನಂತ ಹೇಳಿದರೆ, ಯೂನಿವರ್ಸ್ ನಿಮಗೆ ಇಲ್ಲಿ ಒಂದು ಗಿಫ್ಟ್ ಕೊಡ್ತಿದ್ದಾರೆ ಕೆಲವರಿಗೆ. ಅಂದರೆ ಒಂದು ಸ್ಪಿರಿಚುವಲ್ ಗಿಫ್ಟ್ ಇದ್ರೂ ಇರ್ಬೋದು, ಅದನ್ನು ಬಳಸಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳಿ. ಸೊ ಕೆಲವರಿಗೆ ಹೀಲಿಂಗ್ ನೀವು ಹೀಲ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಹೇಗಂತ ಹೇಳಿದರೆ, ಕೆಲವರು ಇಲ್ಲಿ ಹಾಸ್ಪಿಟ್ಲ್ ವರ್ಕ್ ಮಾಡ್ತಿರ್ಬೋದು. ಹಾಸ್ಪಿಟ್ಲಲ್ಲಿ ನೀವು ಯಾವ ವರ್ಕ್ ಬೇಕಾದ್ರೂ ಮಾಡ್ತಿರ್ಬೋದು. ಹೀಲಿಂಗ್ ಇಲ್ಲಿ ಹಾಸ್ಪಿಟ್ಲಲ್ಲಿ. ಅಥವಾ ನೀವು ಹೀಲರ್ ಇರ್ಬೋದು ಕೆಲವರು. ಇನ್ನು ಕೆಲವರು ತುಂಬ ಸಾಕು ಪ್ರಾಣಿಗಳನ್ನು ಸಾಕ್ತಿರ್ಬೋದು, ನಾಯಿ ಅಥವಾ ಬೆಕ್ಕು ನಿಮಗೆ ತುಂಬ ಇಷ್ಟ, ಅದರಿಂದ ನಿಮಗೆ ಹೀಲಿಂಗ್ ಸಿಗ್ತಿರ್ಬೋದು. ಇನ್ನು ಕೆಲವರು ಕ್ಯಾಂಡಲ್ ಹಿಡ್ಕೊಂಡು ಹೀಲಿಂಗ್ ಮಾಡ್ತಿರ್ಬೋದು. ಇಲ್ಲಿ ಹೀಲಿಂಗ್ ತುಂಬ ಇದೆ. ಇನ್ನು ಕೆಲವರು ನೇಚರ್ ಜೊತೆ ತುಂಬಾ ನೀವು ಮೆಡಿಟೇಷನ್ ಎಲ್ಲ ಮಾಡ್ತಿರ್ಬೋದು. ಆದರೆ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ, ಅಂದರೆ
ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟು ಇಲ್ಲಿ. ಅಂದರೆ ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ನೀವು ತುಂಬ ನೀವು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ತುಂಬ ಈಗ ನಾನ್ ವೆಜ್ ತಿಂತ ಇದ್ದಿರ್ಬೋದು, ತುಂಬಾ ನಾನ್ ವೆಜ್ ಅಂದರೆ ಡೈಲಿ ನಾನ್ ವೆಜ್ ಬೇಕು, ನೀವು ಸಾತ್ವಿಕ ಆಹಾರದ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ನಾನ್ ವೆಜ್ ಬಿಡಿ ಅಂತ ಯೂನಿವರ್ಸ್ ಹೇಳ್ತಾ ಇಲ್ಲ, ಮೈಲ್ಡ್ ತಿನ್ನಿ ಅಂತ ಹೇಳಿ, ಸ್ವಲ್ಪ ತಿನ್ನಿ. ಅಂದರೆ ಇದು ನಿಮ್ಮ ಬಾಡಿ ಚಕ್ರ ಬ್ಯಾಲೆನ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ತುಂಬ ನಾನ್ ವೆಜ್ ಸೇವಿಸೋದ್ರಿಂದ ನಮ್ಮ ಚಕ್ರ ಬ್ಯಾಲೆನ್ಸ್ ತುಂಬಾ ಪ್ರಾಬ್ಲಮ್ ಆಗ್ತದೆ, ತುಂಬ ಹೀಟ್ ಪ್ರೊಡ್ಯೂಸ್ ಆಗ್ತದೆ. ಸೊ ಆದಷ್ಟು ನಾನ್ ವೆಜ್ಜನ್ನು ಕಡಿಮೆ ತಿನ್ನಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದರೆ ಸ್ಪೈಸಿ ಫುಡ್ ಇರ್ಬೋದು ಅಥವಾ ಫಾಸ್ಟ್ ಫುಡ್ ಇರ್ಬೋದು, ಏನಾದರೂ ಜಂಕ್ ಫುಡ್ ಇರ್ಬೋದು, ಅವೆಲ್ಲವನ್ನು ಬಿಟ್ಟು ಒಂದು ಸಾತ್ವಿಕ ಆಹಾರ ಅಂದರೆ ನಾರ್ಮಲ್ ಫುಡ್ಡು, ಮನೆಯಲ್ಲೇ ತಯಾರಿಸಿದ ಫುಡ್ ತಿನ್ನಿ. ಅಂದರೆ ತುಂಬ ಅಂದರೆ ಅಪರೂಪಕ್ಕೊಮ್ಮೆ ನೀವು ತಿನ್ಬೋದು, ಎಲ್ಲವನ್ನು ತ್ಯಾಗ ಮಾಡಿ ಅಂತ ಯೂನಿವರ್ಸ್ ಹೇಳ್ತಾ ಇಲ್ಲ. ಡೈಲಿ ನಿಮ್ಮ ಇಲ್ಲಿ ಲೈಫ್ ಚೇಂಜ್ ಆಗಬೇಕು, ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ತುಂಬಾ ನೀವು ಸಾತ್ವಿಕ ಆಹಾರದ ಕಡೆ ನೋಡಿದರೆ ಒಳ್ಳೆಯದು ನಿಮ್ಮದು. ಅಂದರೆ ನಿಮ್ಮ ಲೈಫ್ ಒಂಥರ ನೀವು ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ, ಹೀಲ್ ಆಗಬೇಕು ನೀವು ನಿಮ್ಮಲ್ಲಿ. ಅಥವಾ ನಿಮ್ಗೇನಾದರೂ ಹೀಲಿಂಗ್ ಕಲಿಬೇಕಂತ ಅನಿಸಿದ್ರೆ ಬೇರೆಯವ್ರ ಕಡೆ ಹೀಲಿಂಗ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ತುಂಬಾ ಪೇನ್ಫುಲ್ ಎನರ್ಜಿ ಇದೆ, ಗೋಸ್ಟ್ ಲಾರ್ಡ್ ಮೇಲೆ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನೀವೇನಾದರೂ ವೆಜಿಟೇರಿಯನ್ ಇದ್ರೂ ನೀವು ಅದರಲ್ಲೂ ಫುಡ್ಡಲ್ಲೂ ಅಷ್ಟೇ ತುಂಬ ಸ್ಪೈಸಿ ಅಥವಾ ಮಸಾಲ ಫುಡ್ ತಿನ್ನಬಾರ್ದು. ಅಂದರೆ ಸ್ವಲ್ಪ ನೀವು ಫುಡ್ ಚೇಂಜಸ್ ಮಾಡಬೇಕಾಗ್ತದೆ. ಕೆಲವರು ಔಟ್ಸೈಡ್ ಫುಡ್ ತುಂಬ ತಿಂತಿರ್ಬೋದು, ಎಲ್ರಿಗೂ ಅಲ್ಲ, ನಾನ್ ವೆಜ್ ಕೆಲವರಿಗೆ ಮಾತ್ರ. ಇಲ್ಲಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಇದು. ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಾರೆ ಅಂತ ಹೇಳಿದರೆ, ನಿಮ್ಮದು ಒಂಥರ ಹೊಸ ಒಂದು ನಿಮಗೆ ಥಿಂಕಿಂಗ್ ಪವರ್ ಬರ್ತದೆ ನಿಮಗೆ. ಅಂದರೆ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ಬೋದು, ನಿಮಗೇನೋ ಒಂದು ಹೋಪ್ಸ್ ಕಾಣಿಸ್ಬೋದು ಮುಂದೆ ಜೀವನದಲ್ಲಿ. ಹೋಪ್ಸ್ ಇದೆ ನಿಮ್ಮ ಜೀವನದಲ್ಲಿ, ಅಂದರೆ ನಿಮಗೊಂಥರ ಹೊಸ ನಿಮ್ಮದು ಕ್ಯಾರಿಯರ್ ಸ್ಟಾರ್ಟ್ ಮಾಡ್ಬೋದು. ಇದರ ನಂತರ ಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ನಿಮಗೊಂದು ಹೊಸ ಐಡಿಯಾ ಬಂದು ನೀವೊಂದು ಹೊಸ ಕ್ಯಾರಿಯರ್ ಸ್ಟಾರ್ಟ್ ಮಾಡುವವರಿದ್ದೀರಿ, ಹೊಸ ಕ್ಯಾರಿಯರ್. ಇದು ಹೇಗಂತ ಹೇಳಿದರೆ, ಕೆಲವರು ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು, ಇನ್ನು ಕೆಲವರು ಹೀಲರ್ ಇರ್ಬೋದು, ಇನ್ನು ಕೆಲವರು ಹೇಗಂತ ತುಂಬ ಇಲ್ಲಿ ನೀವು ತುಂಬ ಸೆನ್ಸಿಟಿವ್ ಪರ್ಸನ್. ನಿಮಗಿಲ್ಲಿ ಕೆಲವರು ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ನೀವು ನೆಗೆಟಿವ್ ಎನರ್ಜಿಯಲ್ಲಿರ್ಬೋದು, ತುಂಬ ಫೀಲಿಂಗ್ಸಲ್ಲಿರ್ಬೋದು, ನೀವು ತುಂಬ ಇಮೋಷ್ನಲ್ ಆಗಿದ್ದೀರಿ. ಸೊ ಅದು ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬನ್ನಿ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ. ಹೀಲ್ ಆಗಬೇಕು ನೀವು, ಅಥವಾ ಕೆಲವರಿಗೆ ಹೀಲ್ ಆಗ್ತಿರ್ಬೋದು, ಈ ನೋವಿನಿಂದ ಹೀಲ್ ಆಗ್ತಿದ್ದೀರಿ. ತುಂಬಾ ಇಲ್ಲಿ ಥರ್ಡ್ ಪಾರ್ಟ್ ಸಿಚುವೇಶನ್ ಇದೆ, ಬ್ರೇಕಪ್ ಇದೆ, ಅಥವಾ ಏನೋ ಒಂದು ಇಲ್ಲಿ ಸಪ್ರೇಷನ್ ಇದೆ, ತುಂಬಾ ಇದೆ. ಸೊ ಅದರಿಂದ ಹೀಲ್ ಆಗ್ತಿದ್ದೀರಿ ನೀವೊಂಥರ. ನಿಮಗೆ ಕೆಲವರಿಗೆ ಫೈನಾನ್ಸ್ ಇಂಪ್ರೂವ್ ಆಗ್ಬೋದು, ಇದರ ನಂತರ ಒಂದು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ. ಅಥವಾ ನಿಮ್ಗೆ ಯಾರಾದರೂ ಫೈನಾನ್ಸ್ ಕೊಡುವವರು ಒಬ್ಬರು ನಿಮಗಿಂತ ವಯಸ್ಸಲ್ಲಿ ದೊಡ್ಡವರು ಇರ್ಬೋದು, ಒಬ್ಬರು ವ್ಯಕ್ತಿ ನಿಮಗೆ ಫೈನಾನ್ಸ್ ಹೆಲ್ಪ್ ಮಾಡ್ಬೋದು, ಕೆಲವರಿಗೆ, ಎಲ್ರಿಗೂ ಅಲ್ಲ. ಸೊ ಇದರಿಂದ ನಿಮಗೆ ವಿಶ್ ಫುಲ್ಫಿಲ್ಮೆಂಟ್ ಬರ್ತದೆ. ನೀವೊಂಥರ ಅಂದರೆ ಕಿಂಗ್ ರೋಲಿಗೆ ಬರುವವರಿದ್ದೀರಿ. ಇದು ಅಂದರೆ ಇದೊಂಥರ ಹೇಗಂತ ಹೇಳಿದರೆ, ನಿಮ್ಮ ಲೈಫಲ್ಲಿ ಈಗ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು, ಆದರೆ ಇದೊಂಥರ ಸ್ಟೆಬಿಲಿಟಿ ಬರ್ತದೆ. ನಿಮ್ಮ ಜೀವನದೊಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ. ಆದರೆ ನೀವು ಹೀಲಿಂಗ್ ತಗೊಳ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಲೈಫ್ ಚೇಂಜ್ ಮಾಡಬೇಕು ನೀವು, ನಿಮ್ಮ ಜೀವನದ ಅಂದರೆ ನಿಮ್ಮ ಜೀವನದ ತುಂಬ ಆಳಕ್ಕೆ ಇಳಿಬೇಕು ಅಂತ ಹೇಳ್ತಾರೆ. ಮೇಲಿನ ಮೇಲೆ ನೀವು ಹುಡುಕಾಡಿದ್ರೆ ನಿಮ್ಮ ಜೀವನದಲ್ಲಿ ಏನೂ ಸಿಗೋದಿಲ್ಲ, ಬರೀ ದುಃಖ ನೋವುಗಳೇ ನಿಮಗೆ. ಸೊ ನೀವಿಲ್ಲಿ ನಿಮ್ಮ ಸೋಲ್ ಸರ್ಚ್ ಮಾಡಿ, ತುಂಬ ಡೀಪ್ ಡೌನ್ಗೆ ಹೋಗಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದ ತುಂಬ ಆಳಕ್ಕೆ ಇಳಿಯಿರಿ ನಿಮ್ಮ ಜೀವನದ, ಆಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ವಿಶ್ ಫುಲ್ಫಿಲ್ಮೆಂಟ್ ಬರ್ತದೆ, ಒಂದು ಸ್ಟೆಬಿಲಿಟಿ ಬರ್ತದೆ, ನೀವು ಕ್ಯಾರಿಯರ್ ಎಕ್ಸ್ಪಾನ್ಷನ್ ಮಾಡೋರಿದ್ದೀರಿ. ಸೊ ನಿಮ್ಗೊಂಥರ ಒಂದು ಫೈರಿ ಪ್ಯಾಷನ್ ಬರೋದಿದೆ. ಕೆಲವರು ಇಲ್ಲಿ ಫೈರ್ ಸೆನ್ಸ್ ಇರ್ಬೋದು. ನಿಮಗೆ ಒಂದು ಹೊಸ ಬಿಗಿನಿಂಗ್ ಆಗ್ತದೆ, ಇಲ್ಲಿ ನ್ಯೂ ಜರ್ನಿ ಸ್ಟಾರ್ಟ್ ಆಗ್ತದೆ ನಿಮ್ಮ ಜೀವನದಲ್ಲಿ. ಒಂದು ಧೈರ್ಯದಲ್ಲಿ ನೀವು ಮುಂದೆ ಹೆಜ್ಜೆ ಇಡುವವರಿದ್ದೀರಿ, ತುಂಬ ಧೈರ್ಯದಲ್ಲಿ. ಕೆಲವರು ಕ್ರಿಸ್ಟಲ್ಸ್ ಹೀಲಿಂಗ್ ಕಲಿತಿರ್ಬೋದು, ಕ್ರಿಸ್ಟಲ್ ಹೀಲಿಂಗ್ ಕೆಲವರಿಗೆ. ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಡಬಲ್ ಮಿಷನ್, ಚಾನಲಿಂಗ್ ಆ್ಯಂಡ್ ಅಪ್ಲಿಫ್ಟಿಂಗ್ ಹ್ಯುಮ್ಯಾನಿಟಿ. ಮೋಸ್ಟ್ಲಿ ಇದು ನೀವು
ಹೂ ಆರ್ ವಾಟ್ ಈಸ್ ಟ್ರಿಗರಿಂಗ್ ಯು. ಇಲ್ಲಿ ನಿಮಗೆ ಟ್ರಿಗರಿಂಗ್ ತುಂಬ ಬರ್ತಾ ಇದೆ. ಅಂದರೆ ನೀವು ಯಾವಾಗಲೂ ಬೇರೆಯವರು ನನಗೆ ಅವರು ಏನೋ ಹೇಳಿದರು ಇವರೇನು ಹೇಳಿದ್ರು ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಇದೆಲ್ಲ ನಿಮ್ಮನ್ನು ನೀವೇ ಟ್ರಿಗರ್ ಮಾಡ್ಕೊಳ್ತಿದ್ದೀರಿ. ಅಂದರೆ ನಿಮ್ಮ ಮನಸ್ಸೊಳಗೆ ಏನಿದೆಯಾ ಅದನ್ನೇ ನಮ್ಮ ಮುಂದಿರೋ ವ್ಯಕ್ತಿ ಹೇಳ್ತಾರೆ. ಸೊ ನೀವು ಟ್ರಿಗರ್ ಆಗೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ರಿಫ್ಲೆಕ್ಷನ್ ಏನು ನಿಮಗೆ ಟ್ರಿಗರ್ ಮಾಡ್ತಾ ಇದೆ, ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡ್ರೆ ನಿಮ್ಮನ್ನು ಯಾರೂ ಟ್ರಿಗರ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ಟ್ರಸ್ಟ್ ಯುವರ್ ಪಾತ್, ಇಫ್ ಯು ನೋ ಯು ವುಡ್ ಬಿ ಸಪೋರ್ಟೆಡ್ ವಾಟ್ ವುಡ್ ಯು ಡೂ. ಅಂದರೆ ನಿಮ್ಮ ಪಾತ್ ಮೇಲೆ ಸಪೋರ್ಟ್ ಅಂದರೆ ನಿಮ್ಮ ಈಗ ನೀವು ಸಾಕ್ತಾ ಇರ್ಬೋದು, ನಿಮಗೆ ಎಲ್ಲೂ ದಾರಿ ಕಾಣಿಸದೇ ಇದ್ದಿರ್ಬೋದು, ಟ್ರಸ್ಟ್ ಇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೊಂದು ಸಪೋರ್ಟ್ ಇದೆ ಯೂನಿವರ್ಸ್ ಕಡೆಯಿಂದ. ಇಲ್ಲಿ ನೀವು ನಡ್ಕೊಂಡು ಬರ್ತಾ ಇದ್ದೀರಿ, ಮುಂದೆ ಸಾಗಿ ಅಂತ ಹೇಳಿ ಒಂಥರ ಇಲ್ಲಿ ಡಿವೈನ್ ಡೋರ್ ಇದೆ. ಇಲ್ಲಿ ಇನ್ನೂ ಸ್ವಲ್ಪ ನೀವು ದೂರ ಮುಂದಕ್ಕೆ ಸಾಗಿದರೆ ನಿಮಗಿಲ್ಲಿ ಒಂದು ದ್ವಾರ ಕಾಣಿಸ್ಬೋದು. ಸೊ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಟ್ರಸ್ಟ್ ಇಡಿ, ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಬೌಂಡ್ರೀಸ್, ವ್ಯಾರ್ ಡು ಯು ನೀಡ್ ಟು ಎಸ್ಟಾಬ್ಲಿಷ್ ಬೆಟರ್ ಬೌಂಡ್ರೀಸ್. ನೀವು ನಿಮ್ಮ ಸುತ್ತ ಹೆಲ್ತಿ ಬೌಂಡ್ರೀಸ್ ಹಾಕ್ಕೊಳ್ಳಿ. ನಿಮ್ಮ ಸುತ್ತ ಟ್ರಿಗರ್ ಮಾಡೋರು ಇರ್ಬೋದು, ಪೇನ್ಫುಲ್ ಎನರ್ಜಿ ಅವ್ರು ಇರ್ಬೋದು, ಅಥವಾ ನೆಗೆಟಿವ್ ಎನರ್ಜಿ ಅವ್ರು ಇರ್ಬೋದು. ಅವರಿಂದ ನಿಮ್ಮ ಸುತ್ತ ಒಂದು ಬೌಂಡ್ರೀಸ್ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವಿಲ್ಲಿ ನೀವು ಜನಗಳನ್ನು ಒಂದು ಮೇಲಕ್ಕೆ ಜನಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ನೀವು ಬಂದಿರ್ಬೋದು. ಅಂದರೆ ಹ್ಯುಮ್ಯಾನಿಟಿ ಮೇಲೆ, ಒಂದು ಮಾನವೀಯತೆ ಮೇಲೆ ನೀವು ಸರ್ವ್ ಮಾಡಲಿಕ್ಕೆ ಈ ಭೂಮಿ ಮೇಲೆ ಬಂದಿರ್ಬೋದು. ನಿಮಗೆ ಡಬಲ್ ಮಿಷನ್ ಕೊಟ್ಟಿದ್ದಾರೆ ದೇವರು. ಅಂದರೆ ಭೂಮಿ ಮೇಲೆ ಇದ್ದು ನೀವು ವರ್ಕ್ ಮಾಡಬೇಕು, ದೇವರ ಕಡೆನೂ ವರ್ಕ್ ಮಾಡಬೇಕು. ಡಬಲ್ ಮಿಷನ್ ಅಂತ ಹೇಳಿದರೆ ಕೆಲವೊಮ್ಮೆ ಭೂಮಿ ಮೇಲೆ ಇದ್ದು ಬರೀ ಜನಗಳಿಗಷ್ಟೇ ವರ್ಕ್ ಮಾಡೋದಿತ್ತು, ಹಾಗಲ್ಲ. ಸ್ಪಿರಿಚುಯಾಲಿಟಿ ಪ್ಲಸ್ ದೇವರ ಕಡೆಗೂ ನೋಡಬೇಕು, ಜನಗಳ ಕಡೆಗೂ ನೋಡಬೇಕು. ನಿಮಗೆ ಡಬಲ್ ಮಿಷನ್ ಕೊಟ್ಟಿದ್ದಾರೆ ದೇವರು. ಸೊ ಈ ನಿಮ್ಮ ಮಿಷನ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ಒಂದು. ಸೊ ಇದು ನಿಮಗೆ ಎಸ್ ಆರ್ ನೋ ತೆಗಿತಿದ್ದೇನೆ. ಫೈಲ್ ನಂಬರ್ 1 ಕ್ವಶನ್ ಕೇಳಿ. ಎಸ್ ಆರ್ ನೋ. ಫೈಲ್ ನಂಬರ್ 1 ಎಸ್ ಆರ್ ನೋ ತೆಗಿತೇನೆ. ನಿಮಗೆ ಎಸ್ ಬಂದಿದೆ ಯೂನಿವರ್ಸ್ ಕಡೆಯಿಂದ. ಇದು ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವ್ರಿಗೆ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ಪೈರೇಟ್ ಎಷ್ಟು ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಸೂರ್ಯಗ್ರಹಣ ಅಂದರೆ ಸೂರ್ಯಗ್ರಹಣ ಪ್ಲಸ್ ಅಮಾವಾಸ್ಯೆ ಏನು ನಿಮಗೆ ಮೆಸೇಜ್ ಅಂತೇಳಿ ನೋಡುವ. ಸೂರ್ಯಗ್ರಹಣ ಪ್ಲಸ್ ಅಮಾವಾಸ್ಯೆ, ಕಮಿಟ್ಮೆಂಟ್, ವಾವ್ ಸ್ಟಾರ್ ಇದೆ 36, ಮೆಟಾಮಾರ್ಫೋಸಿಸ್ 25, ಬ್ಯಾಲೆನ್ಸಿಂಗ್ ಆ್ಯಕ್ಟ್, ಗಾಬ್ಲಿನ್ಸ್ ಬಾಟಮ್ ಆಫ್ ದ ಡೆಕ್ 5. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ನಿಮ್ಮದು ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಮ ಜೀವನದಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಅಂದರೆ ಇಷ್ಟು ತನಕ ನಿಮ್ಮ ಜೀವನದಲ್ಲಿ ತುಂಬ ಸ್ಟ್ರಗಲ್ ಇರ್ಬೋದು, ತುಂಬ ನೀವು ಅಂದರೆ ಜೀವನದಲ್ಲಿ ಏರಿಳಿತಗಳನ್ನು ನೋಡಿರ್ಬೋದು, ತುಂಬಾ ಕಷ್ಟಪಟ್ಟಿರ್ಬೋದು ಜೀವನ ಒಂದು ಬ್ಯಾಲೆನ್ಸ್ ತರಲಿಕ್ಕೆ. ಸೊ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನಿಮ್ಮದು ರೂಪಾಂತರ ಆಗ್ತಾ ಇದೆ. ಅಂದರೆ ಮೆಟಮಾರ್ಫೋಸಿಸ್ ಅಂದರೆ ನಿಮ್ದು ಇಲ್ಲಿ ಬದಲಾವಣೆ ಆಗ್ತಾ ಇದೆ. ಅಂದರೆ ಒಂದು ಕಂಬಳಿ ಹುಳ ಇದ್ದ ಒಂದು ಪ್ರಾಣಿ ಅದು ತನಗೆ ರೆಕ್ಕೆ ಬರಬೇಕಿದ್ರೆ, ತನಗೆ ಚಿಟ್ಟೆಯಾಗಿ ಬದಲಾಗಬೇಕಿದ್ರೆ ತುಂಬಾ ಜೀವನದಲ್ಲಿ ನೋವುಗಳನ್ನು ಅನುಭವಿಸ್ತದೆ. ಅಂದರೆ ಅದೊಂಥರ ಅದಕ್ಕೆ ಅದು 2ನೇ ಸೆಕೆಂಡ್ ಚಾನ್ಸ್ ಅಂತಲೇ ಹೇಳ್ತಾರೆ. ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳ್ತಾರೆ. ಒಂದು ಹುಳಾಗಿದ್ದು ಚಿಟ್ಟೆಯಾಗಿ ಮೇಲೆ ಹಾರಾಡಬೇಕಿದ್ರೆ ಅದು ತುಂಬಾ ಅಂದರೆ ಕೆಲವು ಅದು ತನ್ನ ಹುಳುವಿನ ಇದು ಲಾಸ್ ಮಾಡ್ಕೊಳ್ತದೆ, ಸ್ಯಾಕ್ರಿಫೈಸ್ ಮಾಡ್ತದೆ ಅದು. ಸೊ ನಮ್ಮ ಜೀವನದಲ್ಲೂ ಅಷ್ಟೇ ಕೆಲವೊಮ್ಮೆ ನಾವು ಕಳ್ಕೊಳ್ತೇವೆ, ಕೆಲವನ್ನು ಕಳ್ಕೊಬೋದು, ಅಥವಾ ಕೆಲವನ್ನು ನಾವು ತ್ಯಾಗ ಮಾಡಬೇಕಾಗಿ ಬರ್ಬೋದು. ಸೊ ಇದರಿಂದ ನಾವು ಅಂದರೆ ನಮ್ಮನ್ನು ನಾವು ನಮ್ಮನ್ನು ನಾವು ಲೋ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ, ಕೆಳಗೆ ಮಾಡಬೇಕಾದ ಅಗತ್ಯ ಇಲ್ಲ. ಅಂದರೆ ನನ್ನನ್ನು ಯಾರು ಗೌರವಿಸೋದಿಲ್ಲ, ನನ್ನನ್ನು ಯಾರು ಪ್ರೀತಿಸೋದಿಲ್ಲ, ಅಥವಾ ಇದೆಲ್ಲ ತಪ್ಪುಗಳಿಗೆ ನಾನೇ ಕಾರಣ, ನಮ್ಮನ್ನು ನಾವೇ ಹಳಿದುಕೊಳ್ಳುವುದಂತ ಹೇಳ್ತಾರೆ, ನಮ್ಮನ್ನು ನಾವೇ ಡೌನ್ ಟು ಅರ್ತ್ ಅಂತ ಹೇಳ್ತಾರೆ ಇದು. ಅಥವಾ ನಮ್ಮನ್ನು ನಾವು ಪ್ರೀತಿ ಮಾಡದೇ ಇರೋದು ಇದು ಕಾರಣ ಇರ್ತದೆ. ಸೊ ಇದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಾರೆ, ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಹೇಳ್ತಿದ್ದಾರೆ. ಅಂದರೆ ಎಲ್ಲವೂ ಕಳ್ಕೊಳ್ಳೋದು ಮತ್ತು ತ್ಯಾಗ ಇದೆಲ್ಲವೂ ನಮ್ಮ ಜೀವನವನ್ನು ಒಂಥರ ಟ್ರಾನ್ಸ್ಫಾರ್ಮೇಷನ್ಗೆ ತರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಹಾವು ತನ್ನ ಹಳೆ ಸ್ಕಿನ್ ಎಲ್ಲ ತೆಗೆದು ಒಂದು ಹೊಸ ಸ್ಕಿನ್ ಬರ್ತದೆ, ಹಾವಿಗೆ ಹೊಸ ಚರ್ಮ ಬರ್ತದೆ. ಅಥವಾ ಚಿಟ್ಟೆಗೆ ರೆಕ್ಕೆ ಒಂದು ಹುಳ ರೆಕ್ಕೆ ಒಂದು ಚಿಟ್ಟೆ ಥರ ಒಂದು ಸುಂದರವಾದ ಚಿಟ್ಟೆ ಥರ ಹಾಡಬೇಕಿದ್ರೆ ತುಂಬಾ ಪ್ರೋಸೆಸ್ ಇರ್ತದೆ. ಹಾಗೆ ನಿಮ್ಮ ಜೀವನದಲ್ಲೂ ನಿಮಗೆ ಕಷ್ಟಗಳು ನೋವುಗಳು ಬಂದಿರ್ಬೋದು. ಇದೆಲ್ಲವೂ ನಿಮ್ಮನ್ನು ಬದಲಾವಣೆಗೋಸ್ಕರ ಬಂದಿದೆ, ಟ್ರಾನ್ಸ್ಫಾರ್ಮೇಷನ್ ಬಂದಿದೆ. ಅಂದರೆ ರೂಪಾಂತರ ಮಾಡಲಿಕ್ಕೆ
ಬದಲಾವಣೆಗೆ ಬಂದಿದೆ, ನೀವು ಬದಲಾಗಬೇಕು, ಇದರಲ್ಲಿ ಏನೋ ಒಂದು ದೇವರ ಉದ್ದೇಶ ಇದೆ ಈ ನಿಮ್ಮ ಬದಲಾವಣೆಯ ಹಿಂದೆ. ನಿಮಗೆ ಈಗ ನೋವು ಅನಿಸ್ಬೋದು, ಅಥವಾ ಎಲ್ಲರೂ ನಾನು ಬಿಟ್ಟವರು ತುಂಬ ಲಾಸ್ ಆಯ್ತು ಅನಿಸ್ತಿರ್ಬೋದು, ಅಥವಾ ತುಂಬಾ ತ್ಯಾಗ, ನಾನು ಎಲ್ಲನೂ ಎಷ್ಟು ತ್ಯಾಗ ಮಾಡೋದು, ಎಲ್ಲನೂ ತ್ಯಾಗ ಮಾಡಿಬಿಟ್ಟೆ, ಏನೂ ಇಲ್ಲ ಅಂತ ಅನಿಸ್ತಿರ್ಬೋದು. ಆದರೆ ಇಲ್ಲೊಂದು ಯೂನಿವರ್ಸ್ ಹೇಳ್ತಿದ್ದಾರೆ, ಇಲ್ಲಿ ತುಂಬ ಬ್ಯೂಟಿಫುಲ್ ಕಾರ್ಡ್ ಬಂದಿದೆ, ನೀವು ಕಮಿಟ್ಮೆಂಟ್ ಆಗಬೇಕಾದ ಟೈಮ್ ಬಂದಿದೆ ಅಂತ ಹೇಳ್ತಾರೆ. ಇದು ಕಮಿಟ್ಮೆಂಟ್ ಯೂನಿವರ್ಸ್ ಜೊತೆ, ನಿಮ್ಮ ಹೈಯರ್ ಸೆಲ್ಫ್ ಜೊತೆ, ನಿಮ್ಮ ಸ್ಪಿರಿಟ್ ಜೊತೆ. ಅಂದರೆ ಇಲ್ಲಿ ಯೂನಿವರ್ಸ್ ನಿಮಗೊಂದು ಏನು ಹೇಳ್ತಾರೆ, ಸ್ಟಾರ್ ಕೊಡ್ತಿದ್ದಾರೆ. ಇದು ನಿಮ್ಮ ಜೀವನ ಬದಲಾಯಿಸ್ತಿದೆ. ಒಂದು ನಿಮ್ಮ ಜೀವನದಲ್ಲಿ ಹೇಳ್ತಾರೆ ಕೆಲವೊಮ್ಮೆ ನಿಮ್ಮ ಸ್ಟಾರ್ ಚೇಂಜ್ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಸ್ಟಾರ್ ಚೇಂಜ್ ಆಗೋದ್ರಲ್ಲಿದೆ. ಎಲ್ರಿಗೂ ಅಲ್ಲ, ಕೆಲವರಿಗೆ ನಿಮಗೆ ರೆಸನೇಟ್ ಆಗಿದ್ದರೆ ಮಾತ್ರ ತಗೊಳ್ಳಿ. ನಿಮ್ಮದೊಂದು ಸ್ಟಾರ್ ಚೇಂಜ್ ಆಗ್ತದೆ, ಲಕ್ ಚೇಂಜ್ ಆಗ್ತದೆ. ಯೂನಿವರ್ಸ್ ನಿಮ್ಮ ಕೈಗೊಂದು ಕೀ ಕೊಡ್ತಿದ್ದಾರೆ, ನಿಮ್ಮ ಕೈಗೆ ಕೀ ಕೊಟ್ಟು ನಿಮಗೆ ಒಂದು ಹೋಪ್ಸ್ ಕೊಡ್ತಿದ್ದಾರೆ. ಅಂದರೆ ನಿಮ್ಮ ಜೀವನ ಬದಲಾಗೋದ್ರಲ್ಲಿದೆ. ನಿಮಗೊಂದು ಅಂದರೆ ಸ್ಟಾರ್ ನಿಮ್ಮ ಚೇಂಜ್ ಆಗ್ಬೋದು. ಇಲ್ಲಿ ಲಕ್ಕಿ ಸ್ಟಾರ್ ನಿಮಗೆ ಬರ್ತಾ ಇದೆ. ಇನ್ನು ಕೆಲವರಿಗೆ ಏನಂತ ಹೇಳಿದರೆ, ನೀವೇನಾದರೂ ಕೆಲವೊಮ್ಮೆ ನಿಮ್ಮ ಪಾರ್ಟ್ನರ್ಗೆ ಕಾಯ್ತಿರ್ಬೋದು, ಅವರು ಚೇಂಜ್ ಆಗಿ ಅವರು ಫುಲ್ಲು ಚೇಂಜು, ಈ ಹಿಂದೆ ನೀವು ಹೇಗೆ ನೋಡಿದ್ದೀರಾ ಫುಲ್ಲು ಅದರ ಅಪೋಸಿಟ್ ಅವರು ಚೇಂಜ್ ಆಗಿ ನಿಮ್ಮ ಜೀವನದಲ್ಲಿ ಮತ್ತೆ ಎಂಟ್ರಿ ಆಗ್ತಿರ್ಬೋದು, ಕಮಿಟ್ಮೆಂಟ್ ಕೊಡಲಿಕ್ಕೆ ಬರ್ತಿರ್ಬೋದು. ಫುಲ್ಲು ಬ್ಯಾಲೆನ್ಸ್ ಮಾಡ್ಕೊಂಡು ಅವರಿಗೆ ಬರ್ತಿದ್ದಾರೆ, ಬದಲಾವಣೆಯಾಗಿ ಟ್ರಾನ್ಸ್ಫಾರ್ಮೇಷನ್ ಆಗಿ ಬರ್ತಿದ್ದಾರೆ. ಇದು ಏನಂತೇಳಿ ನೋಡುವ ಕ್ಲಾರಿಫಿಕೇಷನ್. ತುಂಬಾ ಇಲ್ಲಿ ಅಂದರೆ ನಿಮ್ಮ ಜೀವನ ತುಂಬ ಬದಲಾವಣೆ ಆಗ್ತಿದೆ, ಮೇಜರ್ ಚೇಂಜಸ್ಸು, ತುಂಬ ಪೇಯ್ನ್ಫುಲ್ ಪ್ರೋಸೆಸ್. ನಿಮ್ಮ ಜೀವನದಲ್ಲಿ ತುಂಬ ನೋವು ತಿಂದಿರ್ಬೋದು ನೀವು, ಆದರೆ ಎಲ್ಲನೂ ಇದು ಒಳ್ಳೆಯದಕ್ಕೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ನೀವು ತುಂಬ ಅಂದರೆ ತುಂಬ ಫೀಲಿಂಗ್ ಡಿಸಪಾಯಿಂಟ್ಮೆಂಟ್ ಇರ್ಬೋದು, ಕಳ್ಕೊಂಡೆ ತುಂಬ ಸ್ಟ್ರಗಲ್ ಮಾಡ್ತಿರ್ಬೋದು. ನಿಮ್ಮ ಜೀವನದಲ್ಲಿ ಮೇಜರ್ ಚೇಂಜಸ್ ಆಗಿರ್ಬೋದು, ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಿ. ತುಂಬ ನೀವು ಅಂದರೆ ತುಂಬ ಕಲಿತಾ ಇರ್ಬೋದು, ನಿಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇರ್ಬೋದು. ತುಂಬಾ ನಿಮಗೆ ಟ್ಯಾಲೆಂಟ್ ಇದೆ, ಮಲ್ಟಿಪಲ್ ಟ್ಯಾಲೆಂಟ್ ಇದೆ. ಇನ್ನು ಕೆಲವರು ಹೀಲರ್ ಇದ್ದಾರೆ, ಇನ್ನು ಕೆಲವರು ಸ್ಪಿರಿಚುವಲ್ ವರ್ಡ್ ಪ್ಲಸ್ ಮೆಟೀರಿಯಲ್ ವರ್ಡ್, ಅಂದರೆ ಭೂಮಿ ಮೇಲೂ ದೇವರ ಮೇಲೂ ಎರಡರಲ್ಲೂ ನೀವು ಕಾಂಟ್ಯಾಕ್ಟ್ ಇರುವವರಿದ್ದೀರಿ. ಕೆಲವರು ಅಂದರೆ ಹೀಲರ್ ಇರ್ಬೋದು. ತುಂಬಾ ತಾಳ್ಮೆಯಿಂದ ಕಾಯ್ತಿರ್ಬೋದು ನೀವು, ತುಂಬಾ ಅಂದರೆ ತುಂಬ ದಿವಸಗಳಿಂದ ಕಾಯ್ತಿರ್ಬೋದು. ಆದರೆ ನಿಮ್ಗೆ ಏನಂತ ಹೇಳಿದರೆ ಒಂಥರ ಸ್ಟಕ್ ಎನರ್ಜಿ, ಅಂದರೆ ಮುಂದೆ ಎಲ್ಲೂ ಸಾಗ್ಲಿಕ್ಕೆ ಆಗ್ತಾ ಇಲ್ಲ ಈ ನೋವಿನಿಂದಾಗಿ, ನಿಮಗೆ ಸ್ಟಕ್ ಎನರ್ಜಿ ಅಂತ ಅನಿಸ್ತಿರ್ಬೋದು. ಸೊ ಇಲ್ಲಿ ಏನೋ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಾ ಇದೆ. ಒಂದು ಅಂದರೆ ಮೇಜರ್ ಎಂಡ್ ಅಂತ ಹೇಳಿ ನಿಮ್ಮ ಇಂಟ್ಯೂಷನ್ ಪವರ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಇಲ್ಲಿ ಮೇಜರ್ ಎಂಡಾಗಿ ನೀವು ಮುಂದೆ ಸಾಕ್ತಿದ್ದೀರಿ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಸ್ಪಾರ್ಕ್ ಬರ್ತದೆ ಮುಂದೆ. ಕ್ಯಾರಿಯರ್ ಇರ್ಬೋದು, ಅಥವಾ ನಿಮ್ಮದು ಫೈನಾನ್ಸ್ ಇರ್ಬೋದು, ಅಥವಾ ನಿಮ್ಮಲ್ಲೊಂದು ಹೊಸ ಪ್ಯಾಷನ್ ಬರ್ತದೆ, ಒಂದು ಚರಿಷ್ಮಾ ಬರ್ಬೋದು, ಹೊಸ ಚರಿಷ್ಮಾ. ನೀವು ಫ್ಯೂಚರ್ ಕಡೆ ನೋಡೋರಿದ್ದೀರಿ. ಇದು ಹೇಗಂತ ಹೇಳಿದರೆ ಒಂದು ಫೌಂಡೇಶನ್ ನೀವು ಹಾಕೋರಿದ್ದೀರಿ ನಿಮ್ಮ ಲೈಫಲ್ಲಿ, ಒಂದು ಗ್ರೇಟ್ ಫೌಂಡೇಶನ್. ಇನ್ನು ಕೆಲವರಿಗೆ 1111 ನಂಬರ್ ಕಾಣಿಸ್ತಿರ್ಬೋದು, ತುಂಬ 1111 ಇದೊಂಥರ ಮಿರರಿಂಗ್ ನಂಬರ್ ಇಲ್ಲಿ ಕಾಣಿಸ್ತಿದೆ. ಕೆಲವರಿಗೆ ಬೇರೆ ನಂಬರು ನಿಮಗೆ ಮಿರರಿಂಗ್ ನಂಬರ್ ಕಾಣಿಸ್ತಿರ್ಬೋದು, 1221 ಅಥವಾ 1010 ನಂಬರ್ ಎಲ್ಲ ಕಾಣಿಸ್ತಿರ್ಬೋದು. ಕೆಲವರಿಗೆ ಮಾಸ್ಟರ್ ಸೋಲ್ಸ್ ನೀವೆಲ್ಲ 111 ಎಲ್ಲ ಕಾಣಿಸ್ತಿರ್ಬೋದು. ಇಲ್ಲಿ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಒಂದು ಜಸ್ಟಿಸ್ ಬರ್ತಾ ಇದೆ. ಇಲ್ಲಿ ನೀವು ಏನು ಯೋಚನೆ ಮಾಡ್ತೀರಾ ಅದೇ ನಿಮ್ಗೆ ಇಲ್ಲಿ ಮಿರರಿಂಗ್ ಆಗ್ತಾ ಇದೆ. ಇನ್ನು ಕೆಲವರಿಗೆ ಮ್ಯಾರೇಜ್ ಆಗ್ಬೋದು, ಇನ್ನು ಕೆಲವರು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದು, ಪಾರ್ಟಿ ಟ್ರಿಪ್ ಹೋಗ್ಬೋದು ಕೆಲವರು. ಇನ್ನು ಕೆಲವರಿಗೆ ಮ್ಯಾರೇಜ್ ಸಹ ಇದೆ ಇಲ್ಲಿ. ಸೊ ನಿಮ್ಮನ್ನು ನೀವು ನೆಗೆಟಿವ್ ಎನರ್ಜಿಯಿಂದ ಅಥವಾ ನಿಮ್ಮನ್ನು ನೀವು ಡೌನ್ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ಇನ್ಸಲ್ಟ್ ಮಾಡ್ಕೊಳ್ಳೋದ್ರಿಂದ ಹೊರಗೆ ಬನ್ನಿ. ಇದು ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ. ನಿಮಗೆ ಕಮಿಟ್ಮೆಂಟ್ ಯೂನಿವರ್ಸ್ ಕಡೆಯಿಂದ ಇರ್ಬೋದು ಅಥವಾ ಮನುಷ್ಯರ ಕಡೆಯಿಂದ ಇರ್ಬೋದು. Call in your tribe. You don't have to do it alone. ಇಲ್ಲಿ ಟೇಕ್ ಎ ಬ್ರೇಕ್, ಎ ಲೈಫ್ಸ್ ವರ್ಕ್ ನಾಟ್ ಎ ಸೀಸನ್, ಗೆಟ್ ಆಫ್ ದ ಟ್ರೆಡ್ಮಿಲ್ ಅಂತ ಹೇಳ್ತಿದ್ದಾರೆ. ಒಂದು ಬ್ರೇಕ್ ತಗೊಳ್ಳಿ ಅಂತ ಹೇಳ್ತಾರೆ. ನಿಮ್ಮ ತುಂಬ ನೋವಿನ ಜೀವನ ಇರ್ಬೋದು. ಸೊ ಬ್ರೇಕ್ ತಗೊಂಡು ಎಲ್ಲಾದರೂ ಹೊರಗಡೆ ನೇಚರ್ ಜೊತೆ ಎಂಜಾಯ್ ಮಾಡ್ಲಿಕ್ಕೆ ಹೋಗಿ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನೀವು ಅಂದರೆ ಫನ್ ಸೆಲೆಬ್ರೇಟ್, ಡೋಂಟ್ ಬಿ ಸೀರಿಯಸ್, ಅಂದರೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿಕೊಂಡು ತುಂಬ ಒಳಗಡೆ ಒಬ್ಬರೇ ಇದ್ದಿರಬೇಡಿ. ಸ್ವಲ್ಪ ಎಂಜಾಯ್ ಮಾಡಿ, ಫನ್ ಮಾಡಿ ಅಂತ ಹೇಳ್ತಿದ್ದಾರೆ, ಸೆಲೆಬ್ರೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ತುಂಬಾ ನೀವು ಒಬ್ಬರೇ ಅಂತ ಅಂದ್ಕೊಂಡಿರ್ಬೋದು. ಇಲ್ಲಿ
ಸೆಲೆಬ್ರೇಷನ್, ನಿಮ್ಗೆ ಯಾರು ಇಷ್ಟ ಅವ್ರ ಜೊತೆ ಸೆಲೆಬ್ರೇಷನ್ ಮಾಡಿ ಬ್ರೇಕ್ ತಗೊಳ್ಳಿ ನೋವಿನಿಂದ. ಈ ಜೀವನದ ಒಂದು ಅಧ್ಯಾಯ ಎಂಡ್ ಆಗ್ತಿದೆ, ಅದರಿಂದ ಬ್ರೇಕ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಯು ಗೋ ಫಸ್ಟ್, ದ ಯೂನಿವರ್ಸ್ ವಿಲ್ ಕ್ಯಾಚ್ ಯು. ಈಗ ನಿಮಗೆ ಹೆದರಿಕೆ ಇರ್ಬೋದು, ಅಂದರೆ ನಾ ಮುಂದೆ ಹೆಜ್ಜೆ ಇಟ್ಟರೆ ಏನಾಗ್ತದೇನೋ, ಅಂದರೆ ನೀವೆಲ್ಲ ಅಷ್ಟು ಜೀವನದಲ್ಲಿ ಕಳ್ಕೊಂಡಿರ್ಬೋದು, ಅಷ್ಟು ನೋವಿರ್ಬೋದು. ಈಗ ನಿಮಗೆ ಮುಂದೆ ಹೆಜ್ಜೆ ಇಡಲಿಕ್ಕೆ ಹೆದರಿಕೆ ಆಗ್ತಿರ್ಬೋದು. ಆದರೆ ಯೂನಿವರ್ಸ್ ಹೇಳ್ತಿದ್ದಾರೆ, ನೀವಿಲ್ಲಿ ತುಂಬ ಧೈರ್ಯದಿಂದ ಯೂನಿವರ್ಸ್ ಮೇಲೆ ಭರವಸೆ ಇಟ್ಟು ಮುಂದೆ ಹೆಜ್ಜೆ ಇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಇಲ್ಲಿ ನೀವು ಮೇಲೆ ನಿಂತಿದ್ದೀರಿ, ನಿಮ್ಗೆ ಇಲ್ಲಿ ಕೆಳಗೆ ಬೀಳ್ತೀನಿ ಅಂತ ಹೆದರಿಕೆ ಇರ್ಬೋದು. ಆದರೆ ಯು ಗೋ ಫಸ್ಟ್, ದ ಯೂನಿವರ್ಸ್ ವಿಲ್ ಕ್ಯಾಚ್ ಯು. ನೀವು ಮುಂದೆ ಹೆಜ್ಜೆ ಇಡಿ ಅಂತ ಹೇಳ್ತಿದ್ದಾರೆ. ನೀವು ಒಂದೇ ಹೆಜ್ಜೆ ಇಟ್ಟರೆ ಯೂನಿವರ್ಸ್ ನಿಮ್ಮ ಜೊತೆ 10 ಹೆಜ್ಜೆ ಬರ್ತಾರೆ. ಸೊ ನೀವಿಲ್ಲಿ ಒಂದು ಧೈರ್ಯ ತಗೊಂಡು, ಲೀಪ್ ಆಫ್ ಫೇತ್ ತಗೊಂಡು ಒಂದು ಮುಂದೆ ಹೆಜ್ಜೆ ಇಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಇರ್ತದೆ. ಒಂದು ಡಿಸಿಷನ್ ತಗೊಳ್ಳಿ ಜೀವನದಲ್ಲಿ, ಲೀಪ್ ಆಫ್ ಫೇತ್ ತಗೊಂಡು ಒಂದು ಹೆಜ್ಜೆ ಇಡಿ. ಯೂನಿವರ್ಸ್ ನಿಮಗೆ ಪ್ರೊಟೆಕ್ಷನ್ ಮಾಡ್ತಾರೆ, ಯೂನಿವರ್ಸ್ ನಿಮ್ಮನ್ನು ಕಾಪಾಡ್ತಾರೆ ಅಂತ ಹೇಳ್ತಿದ್ದಾರೆ. ಕಾಲ್ ಇನ್ ಯುವರ್ ಟೈಮ್. ಇಲ್ಲಿ ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಎಲೋನ್. ಅಂದರೆ ನಿಮ್ಮ ಸೋಲ್ ಫ್ಯಾಮಿಲಿಯಲ್ಲಿ ನಿಮಗೆ ಬರ್ತಿದೆ. ಕೆಲವರು ಟ್ವಿನ್ ಫ್ಲೇಮ್ಸ್ ಇರ್ಬೋದು. ಇಲ್ಲಿ ತುಂಬ ಡಬಲ್ ಇದೆ, ಎಲ್ಲ ಕಡೆ ಮಿರರಿಂಗ್ ಇರ್ಬೋದು. ಕೆಲವರಿಗೆ ನೀವು ಟ್ವಿನ್ ಫ್ಲೇಮ್ಸ್ ಇಲ್ಲದೆ ಇದ್ರೂ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಇಲ್ಲದೇ ಇರ್ಬೋದು. ಈ ಹಿಂದಿನ ಜನ್ಮದಲ್ಲಿ ನಿಮ್ಮ ಜೊತೆ ಯಾರಿದ್ದಾರ, ಅವರು ಯಾವ ಧರ್ಮದವರು ಇರ್ಬೋದು, ಯಾವ ಜಾತಿಯವರೇ ಇರ್ಬೋದು, ಇವರು ಬಂದು ನಿಮ್ಮ ಜೊತೆ ಮಿಂಗಲ್ ಆಗ್ತಾರಂತ ಹೇಳ್ತಿದ್ದಾರೆ. ನೀವು ಒಬ್ಬರೇ ಮಾಡಬೇಕಾದ ಅಗತ್ಯ ಇಲ್ಲ. ಅಂದರೆ ಈ ಹಿಂದೆ ನಿಮಗೆ ತುಂಬ ನೋವುಗಳು, ಕಷ್ಟಗಳು ಸಿಕ್ಕಿರ್ಬೋದು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನಿಮ್ಮ ಸೋಲ್ ಫ್ಯಾಮಿಲಿ, ಈ ಹಿಂದಿನ ಜೀವದವರು ಬಂದು ನಿಮ್ಮ ಜೊತೆ ಜಾಯಿನ್ ಆಗ್ತಾರೆ. ನೀವು ಒಬ್ಬರೇ ಮಾಡಬೇಕಾದ ಅಗತ್ಯ ಇಲ್ಲ. ಒಂದು ಲೀಪ್ ಆಫ್ ಫೇತ್ ತಗೊಂಡು ಮುಂದೆ ಹೆಜ್ಜೆ ಇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಒಂದು ಧೈರ್ಯ ತಗೊಂಡು ಮುಂದೆ ಹೆಜ್ಜೆ ಇಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ನಿಮಗೊಂದು ಎಸ್ ಆರ್ ನೋ ತೆಗಿತಿದೆ ಯೂನಿವರ್ಸ್ ಕಡೆಯಿಂದ. ಕ್ವಶನ್ ಕೇಳ್ಕೊಳ್ಳಿ. ಎಸ್, 1ನೇ ಪೈಲಿಗೆ ಎಸ್ ಬಂದಿತ್ತು, 2ನೇ ಪೈಲಿಗೂ ಎಸ್. ನಿಮ್ಮ ಕ್ವಶನಿಗೆ ಆನ್ಸರ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರು ಗ್ರೀನ್ ಜೇಡ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಗ್ರಹಣ ಪ್ಲಸ್ ಅಮಾವಾಸ್ಯೆಯ ರೀಡಿಂಗ್. ಇದು ಜನರಲ್ ರೀಡಿಂಗ್, ಆ್ಯಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಸ್ಲೋ ಆ್ಯಂಡ್ ಸ್ಟಡಿ, ಸ್ಪಾರ್ಕ್, ಕಮ್ ಟುಗೆದರ್, ವಾವ್, ಎಲ್ಲ ಕಡೆ ಹಾರ್ಟ್ ಶೇಪ್, ಡೀಪ್ ಫ್ರೀಸ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈಗ ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಈಗ ನೀವು ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್ ತಗೊಳ್ಳುವಂಥ ಟೈಮ್ ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ನೀವು ನಿಮ್ಮಲ್ಲಿ ಏನಾದ್ರು ಐಡಿಯಾ ಇರ್ಬೋದು, ಏನೇ ಕೆಲಸ ಇರ್ಬೋದು, ಏನೇ ಪ್ರಾಜೆಕ್ಟ್ ಇರ್ಬೋದು. ಈಗ ನೀವು ಅಂದರೆ ಎಲ್ಲವನ್ನು ನೀವೀಗ ಸ್ಲೋ ಆ್ಯಂಡ್ ಸ್ಟಡಿ ಹೋದರೆ ಒಳ್ಳೆಯದು ಅಂತೇಳಿ, ತುಂಬ ಸ್ಲೋ ಆಗಿ ಪ್ರೋಗ್ರೆಸ್ ಮಾಡಿದ್ರೆ ಒಳ್ಳೆಯದು. ತುಂಬ ಹರಿಬರಿಯಲ್ಲಿ ಅಥವಾ ತುಂಬ ಆತುರವಾಗಿ ಮಾಡಿ ಮುಗಿಸ್ಬೇಕಂತ ಸಾಕಬೇಡಿ. ಇಲ್ಲಿ ಸ್ಲೋ ಆ್ಯಂಡ್ ಸ್ಟಡಿ ತುಂಬಾ ಇಂಪಾರ್ಟೆಂಟ್ ಹೇಳ್ತಿದ್ದಾರೆ. ಅಂದರೆ ನೀವೀಗ ರೆಸ್ಟ್ ತಗೊಳ್ಳಿ ಅಥವಾ ಪೀಸ್ಫುಲ್ ಮೈಂಡಲ್ಲಿರಿ ಅಂತ ಹೇಳ್ತಿದ್ದಾರೆ. ಅಥವಾ ನಿಮಗೆ ತುಂಬ ವರ್ಕ್ ಮಾಡಿ ಸುಸ್ತಾಗಿರ್ಬೋದು, ಒಂದು ರಿಲ್ಯಾಕ್ಸ್ ಆಗಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮನ್ನು ನೀವೀಗ ಒಂಥರ ಫ್ರೀಸ್ ಆಗಿ, ಅಂದರೆ ಒಂಥರ ಕೋಲ್ಡಲ್ಲಿ, ಚಳಿಗಾಲದಲ್ಲಿ ಹೇಗೆ ವಸ್ತುಗಳೆಲ್ಲ ತಣ್ಣಗಿರ್ತವೆ ಹಾಗೆ ನೀವೀಗ ತುಂಬ ತಾಳ್ಮೆಯಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಯಾಕಂತೇಳಿ ನಿಮ್ಮ ಜೀವನದಲ್ಲೊಂದು ಸ್ಪಾರ್ಕ್ ಬರೋದ್ರಲ್ಲಿದೆ. ಅಂದರೆ ಇದು ಯಾವ ರೀತಿ ಅಂತ ಹೇಳಿದರೆ, ನೀವು ಡಿವೈನ್ ಜೊತೆ ಕ್ರಿಯೇಷನ್ ಮಾಡೋದ್ರಲ್ಲಿದ್ದೀರಿ. ಇದು ಯಾವ ರೀತಿ ಅಂತ ಹೇಳಿದರೆ, ಸ್ಪಾರ್ಕ್ ರಿಲೇಷನ್ಶಿಪ್ ಇರ್ಬೋದು, ಲವ್ ರಿಲೇಷನ್ಶಿಪ್ ಇರ್ಬೋದು, ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ಫೈನಾನ್ಸ್ ಇರ್ಬೋದು. ಇದೊಂಥರ ಎಲ್ಲದರಲ್ಲೂ ನಿಮ್ಮ ಜೀವನದಲ್ಲಿ ನೀವು ಅದರ ಜೊತೆ ಅಂದರೆ ಕ್ರಿಯೇಷನ್ ಮಾಡೋದ್ರಲ್ಲಿ ಒಂದು ಸ್ಪಾರ್ಕ್ ಬರ್ತಾ ಇದೆ. ಕೆಲವೊಮ್ಮೆ ನಿಮಗೆ ಇಲ್ಲಿ ರಿಯೂನಿಯನ್ ಆಗ್ಬೋದು, ಅಥವಾ ನಿಮ್ಗೆ ಯಾರಾದರೂ ಒಬ್ಬರು ಪಾರ್ಟ್ನರ್ ಬಂದು ನಿಮಗೆ ಪ್ರೀತಿ ತೋರಿಸ್ಬೋದು, ಅನುಕಂಪ ತೋರಿಸ್ಬೋದು. ಇಲ್ಲಿ ನೀವು ಏನಂತ ಹೇಳಿದರೆ, ಇಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಸ್ಪಿರಿಟ್ ದೇವರ ಜೊತೆ ಇರಲಿ, ಅಥವಾ ಫ್ಯಾಮಿಲಿ ಜೊತೆ ಇರಲಿ, ಅಥವಾ ಅನ್ಕಂಡೀಷನಲ್ ಲವ್ ಅಂತ ಹೇಳ್ತಾರೆ, ನಮ್ಮನ್ನು ನಾವು ಪ್ರೀತಿಸುವುದು ಇರಲಿ, ಅಥವಾ ಯಾವುದೇ ವಿಷಯದಲ್ಲಿ ಇರಲಿ, ಇಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ತುಂಬ ಇಂಪಾರ್ಟೆಂಟು. ನಾವು ಹೇಗೆ ನಮ್ಮ ಕಡೆಯಿಂದ ಪ್ರೀತಿ ಕೊಡ್ತೇವೋ, ಮುಂದ್ಗಡೆಯಿಂದ ನಮ್ಗೆ ಅಷ್ಟೇ ಪ್ರೀತಿ ಬರಬೇಕು. ಬರೀ ನಾವೇ ಕೊಡ್ತಾ ಇರೋದು, ಮುಂದಿನವರು ಸುಮ್ಮನೆ ಇದ್ದು ಬಿಟ್ಟರೆ ಅಂಥ ಪ್ರೀತಿಗೆ ಇಲ್ಲಿ ಬೆಲೆ ಇರುವುದಿಲ್ಲ. ಸೊ ಇಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ನಿಮಗೆ ಬರ್ತಾ ಇದೆ. ಇದು ನಿಮಗೆ ಪ್ರಾಣಿಗಳ ಜೊತೆ ಇರ್ಬೋದು, ಅಥವಾ ಫ್ಯಾಮಿಲಿ ಜೊತೆ, ರಿಲೇಷನ್ಶಿಪ್ ಜೊತೆ, ಅಥವಾ ನಿಮ್ಮ ಲವರ್ ಜೊತೆ ಇರ್ಬೋದು, ಅಥವಾ ಬಿಸ್ನೆಸ್, ಜಾಬು, ಅಥವಾ ಸ್ಪಿರಿಟ್ ಜೊತೆ ಆದರೂ ಇರ್ಬೋದು. ಒಂಥರ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬರ್ತಾ ಇದೆ. ನೀವೊಂಥರ ಅಂದರೆ ಕೆಲವರಿಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಯೂನಿಯನ್ ಆಗ್ಬೋದು, ನೀವು ಅಂದರೆ ಕಮಿಟ್ಮೆಂಟ್ ಬರ್ಬೋದು, ರೀಯೂನಿಯನ್ ಆಗ್ಬೋದು. ಇನ್ನು ಕೆಲವರಿಗೆ ನಿಮಗೆ ಅಂದರೆ ಇವರು ಲವ್ ಪಾರ್ಟ್ನರ್ ಇರಬೇಕಂತಿಲ್ಲ, ನಿಮ್ಮ ಆತ್ಮೀಯರಿಂದ ನಿಮಗೆ ಪ್ರೀತಿ, ಅನುಕಂಪ ಸಿಗ್ಬೋದು, ಇಲ್ಲಿ ಪ್ರೀತಿ ಸಿಗ್ಬೋದು.
ಸೊ ಇಲ್ಲಿ ತುಂಬ ಅಂದರೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬರ್ತಾ ಇದೆ, ಒಂದು ಸ್ಪಾರ್ಕ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಇಲ್ಲಿ ತುಂಬ ತಾಳ್ಮೆ, ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗಿ ಅಂತ ಹೇಳ್ತಾರೆ, ತುಂಬ ಫಾಸ್ಟಾಗಿ ಮೂವ್ ಆಗಬೇಡಿ ಅಂತ ಹೇಳಿ. ಅಂದರೆ ಈಗ ನೀವು ತಾಳ್ಮೆಯಿಂದ ಇರಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ತುಂಬ ಅಂದರೆ ಮುಂದೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗೋದ್ರಲ್ಲಿದೆ, ತುಂಬ ತಾಳ್ಮೆಯಿಂದ ಇರೋದು ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಇಲ್ಲಿ. ಇಲ್ಲಿ ಕೆಲವರಿಗೆ ಕಮಿಟ್ಮೆಂಟ್ ಬರ್ಬೋದು, ರಿಯೂನಿಯನ್ ಆಗ್ಬೋದು. ಇನ್ನು ಕೆಲವರಿಗೆ ನಿಮ್ಮ ಪಾರ್ಟ್ನರ್ ಬರ್ಬೋದು, ಲವ್ ಪಾರ್ಟ್ನರ್ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ ಇರ್ಬೋದು, ಅವ್ರ ಜೊತೆ ರಿಯೂನಿಯನ್ ಆಗ್ಬೋದು, ಅವ್ರ ಜೊತೆ ಒಂದು ಹೊಸ ಬಿಗಿನಿಂಗ್ ಆಗ್ತದೆ. ಇನ್ನು ಕೆಲವರಿಗೆ ಮ್ಯಾರೇಜ್ ಆಗ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ. ಇನ್ನು ಕೆಲವರಿಗೆ ನಿಮ್ಮ ಪಾರ್ಟ್ನರ್ ಇವರು ಬಿಸ್ನೆಸ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಯಾರೇ ಇರ್ಬೋದು, ಇವರು ಬಂದು ನಿಮಗೆ ಸಪೋರ್ಟ್ ಮಾಡ್ತಾರೆ. ಇವ್ರ ಜೊತೆ ಒಂದು ಹಾರ್ಮೋನಿಯಸ್ ಯೂನಿಯನ್ ಆಗ್ತದೆ. ಹಾರ್ಮೋನಿಯಸ್ ಯೂನಿಯನ್ ಅಂದರೆ ತುಂಬ ಬ್ಯಾಲೆನ್ಸ್ಡ್ ಒಂದು ಯೂನಿಯನ್ ಆಗ್ತದೆ ನಿಮಗೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬರ್ತಾ ಇದೆ ಇಲ್ಲಿ, ಒಂದು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ಮ ಜೀವನದಲ್ಲಿ. ಇನ್ನು ಕೆಲವರಿಗೆ ಮ್ಯಾರೇಜ್ ಆಗ್ಬೋದು ನಿಮ್ಮ ಪಾರ್ಟ್ನರ್ ಬಂದು. ಸೊ ಇಲ್ಲಿ ತುಂಬ ಸ್ಲೋ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಈಗ ನೀವು ಒಬ್ಬರೇ ಇದ್ದಿರ್ಬೋದು, ನಿಮಗೆ ದಾರಿ ಕಾಣದೆ ಇದ್ದಿರ್ಬೋದು, ಆದರೆ ಇಲ್ಲಿ ನಿಮಗೆ ಒಂದು ಹೊಸ ಐಡಿಯಾಗಳು ಬರ್ತವೆ ಮುಂದೆ ಜೀವನದಲ್ಲಿ. ನಿಮ್ಮದು ಕೆಲವರದ್ದು ಇಂಟ್ಯೂಷನ್ ಪವರ್ ತುಂಬಾ ಸ್ಟ್ರಾಂಗ್ ಆಗ್ಬೋದು, 7th ಚಕ್ರ. ಇನ್ನು ಕೆಲವರಿಗೆ ಹ್ಯಾಪಿನೆಸ್ ಬರ್ತಾ ಇದೆ, ವಿಶ್ ಫುಲ್ಫಿಲ್ಮೆಂಟ್, ಅಬಂಡೆನ್ಸ್ ಬರ್ತಾ ಇದೆ. ಫೈನಾನ್ಸಲ್ಲೂ ನೀವು ಇಂಪ್ರೂವ್ಮೆಂಟ್ ಆಗ್ಬೋದು ಕೆಲವರಿಗೆ. ಸೊ ಇಲ್ಲಿ ನಿಮ್ಮದೊಂದು ಒಂದು ಅಧ್ಯಾಯ ಕಂಪ್ಲೀಟ್ ಆಗ್ತಾ ಇದೆ, ನೀವು ಹಳೆಯದನ್ನೆಲ್ಲ ಬಿಟ್ಟು ಮುಂದೆ ಸಾಗ್ತಾ ಇದ್ದೀರಿ. ಕೆಲವರಿಗೆ ಕೆರಿಯರ್ ಅಥವಾ ಕೆರಿಯರಲ್ಲಿ ಹೊಸ ಕೆರಿಯರ್ ಸ್ಟಾರ್ಟ್ ಮಾಡ್ಬೋದು. ಇದು ನಿಮ್ಮನ್ನು ಅಬಂಡೆನ್ಸ್ ಕಡೆ ಕರ್ಕೊಂಡು ಹೋಗ್ತಾ ಇದೆ, ನಿಮ್ಗೊಂಥರ ಅಂದರೆ ವಿಶ್ ಫುಲ್ಫಿಲ್ಮೆಂಟ್ ಕಡೆ ಕೆಲವರಿಗೆ. ಇನ್ನು ಕೆಲವರಿಗೆ ತುಂಬ ಅಂದರೆ ನಿಮ್ಮದು ಥಿಂಕಿಂಗ್ ತುಂಬ ಸ್ಟ್ರಾಂಗ್ ಆಗ್ತದೆ. ನಿಮ್ಮದು ಟಾಕ್ಸಿಕ್ ಪೀಪಲ್ ಅಥವಾ ಟಾಕ್ಸಿಕ್ ರಿಲೇಷನ್ ಏನಿದೆ ಅದೆಲ್ಲವನ್ನು ನೀವು ಕಟ್ ಮಾಡ್ತಿದ್ದೀರಿ ಜೀವನದಲ್ಲಿ. ಸೊ ತುಂಬಾ ಮ್ಯಾನಿಫೆಸ್ಟೇಷನ್, ತುಂಬಾ ಮೆಡಿಟೇಷನ್ ಮಾಡ್ತಿರ್ಬೋದು ನೀವು. ಸೊ ನಿಮಗೆ ತುಂಬಾ ಚಾಯ್ಸ್ ಬರ್ಬೋದು ಜೀವನದಲ್ಲಿ. ನೀವು ಸ್ಪಿರಿಚುವಲ್ ಮತ್ತು ಮೆಟೀರಿಯಲ್ ಎರಡೂ ಕಡೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋರಿದ್ದೀರಿ. ದೇವರ ಕಡೆನೂ ಮತ್ತು ಭೂಮಿ ಮೇಲೆ ಇರೋದ್ರ ಕಡೆನೂ, ಮನಿ, ಮೆಟೀರಿಯಲ್ ಎರಡೂ ಕಡೆನೂ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋರಿದ್ದೀರಿ. ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಫೈನ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಒಂದು ಕಾರ್ಡ್ ಆಟೋಮೆಟಿಕ್ ಆಗಿ ಬಂದಿರೋದು. ದ ಎವರ್ ಅನ್ಫೋಲ್ಡಿಂಗ್ ರೋಸ್, ಅವೇಕನಿಂಗ್. ಇಲ್ಲಿ ನೋ ಅಂತ ಹೇಳ್ತಿದ್ದಾರೆ. ವೆಯ್ಟ್, ಪೋಸ್ಟ್ಪೋನ್, ಪಾಸ್, ಸೇ ನೋ. ಅಂದರೆ ನಿಮಗೆ ಜೀವನದಲ್ಲಿ ಯಾವುದೇ ಈಗ ಅವಕಾಶಗಳು ಬಂದ್ರೂ ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳ್ತಿದ್ದಾರೆ. ಅಥವಾ ನೋ ಹೇಳಿ, ಪೋಸ್ಟ್ಪೋನ್ ಮಾಡಿ, ಅಥವಾ ಅಲ್ಲೇ ನಿಲ್ಲಿ ಅಂತ ಹೇಳ್ತಿದ್ದಾರೆ. ಸೇ ನೋ ಅಂತ ಹೇಳ್ತಿದ್ದಾರೆ. ಯಾವುದಾದ್ರೂ ನಿಮಗೆ ಕೆಲವರು ಕೇಳ್ಬೋದು ಎಸ್ ಆರ್ ನೋ ಅಂತ ಹೇಳಿದಾಗ ಇಲ್ಲಿ ನೋ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಪಾಸ್ ಆಗಿ ಅಲ್ಲೇ ನಿಲ್ಲಿ, ಮುಂದೆ ಮೂವ್ ಆಗಬೇಡಿ, ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಥವಾ ವೆಯ್ಟ್ ಮಾಡಿ, ನೋ ಅಂತ ಹೇಳಿ ಪೋಸ್ಟ್ಪೋನ್ ಮಾಡಿ ಅದನ್ನು, ಅಥವಾ ಅಲ್ಲೇ ನಿಲ್ಲಿ, ಅಥವಾ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಸ್ ಅಂತ ಹೇಳಬೇಡಿ ಅಂತೇಳಿ. ದ ಇನಿಷಿಯೇಷನ್, ರೈಟ್ ಆಫ್ ಪ್ಯಾಸೇಜ್, ಕ್ರಾಸಿಂಗ್ ದ ಥ್ರೆಶ್ಹೋಲ್ಡ್. ಈಗ ನಿಮ್ಮ ಜೀವನದಲ್ಲಿ ಅಂದರೆ ಏನೋ ಒಂದು ಸ್ವಲ್ಪ ಮೇಜರ್ ಎಂಡ್ ಆಗೋದ್ರಲ್ಲಿದೆ. ಈಗ ಅಂದರೆ ನಿಮಗೆ ಜೀವನದಲ್ಲಿ ಯಾವುದೇ ದಾರಿ ಕಾಣಿಸ್ತಾ ಇದ್ದಿರ್ಬೋದು, ಎಲ್ಲನೂ ನಿಮಗೆ ಅಂದರೆ ಶೂನ್ಯ ಅಂತ ಅನಿಸ್ತಿರ್ಬೋದು ಜೀವನದಲ್ಲಿ. ಸೊ ಅಂದರೆ ತುಂಬ ನಿಮ್ಮ ಜೀವನದಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು, ತುಂಬ ನೋವಿನ ಘಟನೆಗಳಾಗಿರ್ಬೋದು, ತುಂಬ ಒಂಥರ ಟವರ್ ಮೂಮೆಂಟ್ ಬಂದಿರ್ಬೋದು. ಸೊ ಈಗ ಅದೆಲ್ಲವನ್ನು ನೀವು ಸ್ವಲ್ಪ ಪಾಸ್ ಮಾಡಿ ಮುಂದೆ ಹೋಗಬೇಕಷ್ಟೇ. ಸೊ ಅದಕ್ಕೆ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಅಂದರೆ ಈಗ ನೀವು ಎಸ್ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಸಡನ್ ಡಿಸಿಷನ್ ತಗೊಳ್ಬೇಡಿ. ಇಲ್ಲಿ ಇನ್ನೂ ಸ್ವಲ್ಪ ನಿಮಗೆ ಪಾಸ್ ಮಾಡೋದಿದೆ. ಮುಂದೆ ನಿಮ್ಮ ಜೀವನದಲ್ಲಿ ತುಂಬ ಸುಂದರವಾದ ಜಗತ್ತಿದೆ ಇಲ್ಲಿ ಮುಂದೆ. ನೀವಿಷ್ಟು ಪಾಸ್ ಮಾಡಬೇಕು. ಸೊ ಅಷ್ಟರ ತನಕ ನಿಮ್ಮ ಜೀವನದಲ್ಲಿ ಇನ್ನೂ ಸ್ವಲ್ಪ ನಿಮ್ಮದು ಇದು ಕರ್ಮ ಕ್ಲಿಯರ್ ಆಗೋದಿದೆ ಅಂತಲೇ ಹೇಳ್ಬೋದು. ಸೊ ಅಂದರೆ ಸ್ವಲ್ಪ ನಿಮ್ಮ ಜೀವನದಲ್ಲಿ ಇನ್ನೂ ಸ್ವಲ್ಪ ನಿಮಗೆ ಅಂದರೆ ಟೈಮ್ ಬೇಕು ನಿಮ್ಮ ಕರ್ಮ ಕ್ಲಿಯರ್ ಆಗಲಿಕ್ಕೆ. ಸೊ ಆ ಕರ್ಮ ಕ್ಲಿಯರ್ ಆದ ತಕ್ಷಣ ನಿಮ್ಮ ಜೀವನದಲ್ಲಿ ಒಳ್ಳೆ ದಿನಗಳು ಬಂದೇ ಬರ್ತವೆ. ಇದು ನೀವು ಟೈಮ್ ಕೇಳಬೇಡಿ. ಇಲ್ಲಿ ಟೈಮ್ ಯಾವಾಗ ಅಂತ ಕೆಲವರು ಕೇಳ್ತಾರೆ. ಇದು ಟೈಮ್ ಡಿವೈನ್ ಟೈಮಿಂಗ್. ಈ ಕರ್ಮ ಕ್ಲಿಯರ್ ಆದ ತಕ್ಷಣ ನಿಮ್ಮ ಜೀವನದಲ್ಲಿ ಒಳ್ಳೆದಿದೆ. ಅದಕ್ಕೆ ನಿಮ್ಗೆ ಇಲ್ಲಿ ಸ್ಲೋ ಆ್ಯಂಡ್ ಸ್ಟಡಿ, ಎಸ್ ಹೇಳಬೇಡಿ, ನೋ ಹೇಳಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡಿ, ಪೋಸ್ಟ್ಪೋನ್ ಮಾಡಿ, ಅಥವಾ ಪಾಸ್ ಅಂತ ಹೇಳಿದರೆ ಸ್ಟಕ್ ಆಗೋದಲ್ಲೇ, ಅಥವಾ ಸೇ ನೋ ಅಷ್ಟೇ ಇಲ್ಲಿ ಹೇಳ್ತಿದ್ದಾರೆ. ಎಸ್ ಹೇಳಬೇಡಿ ಅಂತೇಳಿ. ದ ಎವರ್ ಅನ್ಫೋಲ್ಡಿಂಗ್ ರೋಸ್, ಕ್ರ್ಯಾಕ್ಡ್ ಓಪನ್, ಇಟ್ ಈಸ್ ಹ್ಯಾಪನಿಂಗ್ ಫಾರ್ ಯು, ನಾಟ್ ಟು ಯು.
ನಿಮಗೆ ಈಗ ಜೀವನದಲ್ಲಿ ಅನಿಸ್ತಿರ್ಬೋದು ಅಂದರೆ ಜೀವನದಲ್ಲಿ ತುಂಬ ಕಷ್ಟಗಳು ಅಂತ ಹೇಳಿ, ಆದರೆ ಒಂದು ನಿಮಗೆ ಅನ್ಫೋಲ್ಡಿಂಗ್, ಜೀವನದಲ್ಲಿ ಏನೋ ಒಂದು ದೇವರು ರಹಸ್ಯವಾಗಿಟ್ಟಿದ್ದಾರೆ, ಅದು ಮುಂದೆ ಅನ್ಫೋಲ್ಡ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ನಿಮ್ಗದು ಜೀವನದಲ್ಲಿ ಅಂದರೆ ಇಷ್ಟು ತನಕ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗಿತ್ತಾ, ಇದೆಲ್ಲ ನಿಮಗೆ ಆಗೋದ್ರಲ್ಲೇ ಇತ್ತು, ಆದರೆ ಅದು ನಿಮಗಲ್ಲ ಅಂತ ಹೇಳ್ತಿದ್ದಾರೆ. ಮುಂದೆ ನೀವು ಜೀವನದಲ್ಲಿ ಮುಂದೆ ನಿಮಗೆ ಒಳ್ಳೆ ದಿನಗಳು ಇವೆ ಅಂತೇಳಿ ಹೇಳ್ತಿದ್ದಾರೆ. ಅವೇಕನಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ನಿಮ್ದೀಗ ಅವೇಕನಿಂಗ್ ಪ್ರೊಸೆಸ್ ನಡೀತಾ ಇರ್ಬೋದು, ಅದಕ್ಕೆ ಯೂನಿವರ್ಸ್ ಹೇಳ್ತಿದ್ದಾರೆ ಸ್ವಲ್ಪ ಟೈಮ್ ನೀವು ಕಾಯಬೇಕು. ಅವೇಕನಿಂಗ್ ಆದ ನಂತರ ನಿಮ್ಮದು ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ. ಸೊ ಅವೇಕನಿಂಗ್ ತಕ್ಷಣ ನಿಮ್ಮ ಜೀವನ ಬದಲಾಗೋದಿಲ್ಲ. ಅವೇಕನಿಂಗ್ ಟ್ರಾನ್ಸ್ಫಾರ್ಮೇಷನ್ ಆಮೇಲೆ ನಿಮ್ಮದು ಲೈಫ್ ಚೇಂಜ್ ಆಗ್ತದೆ. ತುಂಬ ಪ್ರೋಸೆಸ್ ಇರ್ತದೆ ಸ್ಪಿರಿಚುವಲ್ ಜರ್ನಿಯಲ್ಲಿದ್ದವರಿಗೂ, ಅಥವಾ ಯಾವುದೇ ಒಂದು ಪ್ರೋಸೆಸ್ಸಿಗೆ ತುಂಬ ಟೈಮ್ ಬೇಕಾಗ್ತದೆ. ಸೊ ನಿಮ್ಮ ಜೀವನದಲ್ಲಿ ಇನ್ನೂ ಸ್ವಲ್ಪ ನೀವು ತಾಳ್ಮೆಯಲ್ಲಿದ್ದರೆ ಒಳ್ಳೆಯದು. ದುಡುಕಿ ಯಾವುದೇ ನಿರ್ಧಾರ ತಗೊಳ್ಬೇಡಿ. ಸೇ ನೋ, ವೆಯ್ಟ್ ಅಥವಾ ಪೋಸ್ಟ್ಪೋನ್ ಅಥವಾ ಪಾಸ್, ಇಲ್ಲಿ ನೀವು ಯೂನಿವರ್ಸ್ ಹೇಳ್ತಿದ್ದಾರೆ. ಒಂದು ಅವೇಕನಿಂಗ್ ಆಗ್ತಾ ಇದೆ, ಎನರ್ಜೆಟಿಕ್ ಅಪ್ಗ್ರೇಡ್ ಮಾಡ್ತಿದ್ದಾರೆ ಯೂನಿವರ್ಸ್ ನಿಮ್ಮನ್ನು. ಅಂದರೆ ಇನ್ನೂ ಸ್ವಲ್ಪ ಟೈಮ್ ಹೋದ ನಂತರ ನಿಮ್ಮಲ್ಲಿ ಒಂದು ಎನರ್ಜೆಟಿಕ್ ಅಪ್ಗ್ರೇಡೇಷನ್ ಬರ್ತಾ ಇದೆ ಅಂತ ಹೇಳ್ತಾರೆ. ನ್ಯೂ ವೇ ಆಫ್ ಬೀಯಿಂಗ್ ಇಂಟಗ್ರೇಷನ್, ಅಂದರೆ ಒಂದು ಹೊಸ ನಿಮ್ಮನ್ನೊಂದು ಅಪ್ಲಿಫ್ಟ್ ಮಾಡ್ತಿದ್ದಾರೆ ಯೂನಿವರ್ಸ್. ಒಂದು ಹೊಸ ಒಂದು ವೇ, ಒಂದು ಇಂಟಗ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಎನರ್ಜೆಟಿಕ್ ಅಪ್ಗ್ರೇಡ್ಸ್ ಒಂದು ಯೂನಿವರ್ಸ್ ಕಡೆಯಿಂದ ನಿಮ್ಮನ್ನೊಂದು ಅಪ್ಗ್ರೇಡ್ ಮಾಡ್ತಿದ್ದಾರೆ. ಇಲ್ಲಿ ತಾಳ್ಮೆ ತುಂಬ ಇಂಪಾರ್ಟೆಂಟ್ ನಿಮಗೆ. ಫೈಲ್ ನಂಬರ್ 3, ಇಲ್ಲಿ ತುಂಬ ಕಡೆಯಿಂದ ನೋ ವೆಯ್ಟ್ ಮಾಡಬೇಕು ಅಂತ ಬರ್ತಾ ಇದೆ. ದುಡುಕಿ ಯಾವುದೇ ನಿರ್ಧಾರಕ್ಕೆ ತಗೊಳ್ಬೇಡಿ. ಇಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಕ್ವಶನಿಗೆ ಆನ್ಸರ್ ಎಸ್ ಆರ್ ನೋ ಕ್ವಶನ್ ಕೇಳ್ಕೊಳ್ಳಿ. ಎಸ್, 3 ಫೈಲಿಗೆ ಇವತ್ತು ಎಸ್ ಅಂತೇಳಿ ಬಂದಿದೆ. ಇಲ್ಲಿ ನೋ ಇದೆ, ನೀವು ನೋಡ್ತಿರ್ಬೋದು. ನೋ ಇಲ್ಲ ಅಂತ ಕೆಲವರು ಅಂದ್ಕೊಂಡಿದ್ದಾರೆ, ಆದರೆ ನೋ ಇದೆ. ಆದರೆ ನಿಮಗೆ ಬಂದಿರೋದು ಎಸ್. ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.